ಹಲೋ ಗುರುಗಳೇ, ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿಗೆ ನಮ್ಮ ಒಂದು ಚಾನಲ್ಗೆ ಸ್ವಾಗತ. ನನಗೆ ಗೊತ್ತು ನಿಮಗೆ ಒಂದು ಹುಡುಗಿ ಬೇಕಾಗಿರ್ತಾರೆ. ಸೊ ಮದುವೆ ಆಗೋದಕ್ಕೆ ಬೇಕಾ ಅಥವಾ ಟೈಮ್ ಪಾಸ್ ಮಾಡೋದಕ್ಕೆ ಬೇಕಾ? ನಿಮ್ಮ ಮಾಹಿತಿಗಳನ್ನು ಕಳಿಸಿಕೊಡಿ. ನಿಮಗೆ ಕಂಪೇರ್ ಆಗುವಂಥ ಒಳ್ಳೆಯ ಹುಡುಗಿನೇ ಹುಡುಕಾಟ ಮಾಡಿಕೊಡ್ತೇವೆ. ನಿಮ್ಮ ಫೋಟೋ, ನಿಮ್ಮ ಹೆಸರು, ನಂಬರನ್ನು Sri9591@gmail.comಗೆ ಕಳಿಸಿಕೊಡಿ. ಇವರ ಹೆಸರು ಬಂದುಬಿಟ್ಟು ರಮ್ಮ. 25 ವಯಸ್ಸು ನಡೀತಿದೆ ಇವಾಗ. ತುಂಬ ಅಂದರೆ ತುಂಬ ಲಕ್ಷಣವಾಗಿರ್ತಕ್ಕಂಥ ಹುಡುಗಿ, ಜೊತೆಗೆ ಒಳ್ಳೆಯ ಒಂದು ಶಿಕ್ಷಣ ಪಡೆದಿದ್ದಾರೆ. ಓದಿನಲ್ಲಿ ಯಾವಾಗಲೂ ಕೂಡ ಮುಂದೆ. ತಂದೆ ತಾಯಿಯರ ಮಾತು ಬಿಟ್ಬಿಟ್ಟು ಬೇರೆ ಯಾರ ಮಾತು ಕೂಡ ಕೇಳಲ್ಲ. ಮನೆ ಕೆಲಸದಲ್ಲಿ ಎಲ್ಲ ಕೆಲಸವನ್ನು ಮಾಡಬಲ್ಲಂತಹ ಒಂದು ಮಿಡಲ್ ಕ್ಲಾಸಿನಲ್ಲಿ ಬೆಳೆದಿರ್ತಕ್ಕಂತಹ ಈ ಒಂದು ರಮ್ಮ ಅವರಿಗೆ ಒಬ್ಬ ಹುಡುಗ ಬೇಕು. ಊರು ಯಮನೂರು, ಜಾತಿ ತಳವಾರ, ಬಣ್ಣ ಬಿಳಿ ಬಣ್ಣ. ವೈಯಕ್ತಿಕ ವಿವರ ಆದರೆ ತಾಯಿ ಇಲ್ಲದಂತಹ ಒಂದು ಮಗಳು ಇವಳು. ಅಪ್ಪ ಒಬ್ಬನೇ ನನಗೆ ದೇವರ ಥರ ಇದ್ದಾರೆ, ಆ್ಯಂಡ್ ಒಬ್ಬ ಅಕ್ಕ ಆ್ಯಂಡ್ ಒಬ್ಬ ತಮ್ಮ ಕೂಡ ಇದ್ದಾರೆ ಅಂತ ರಮ್ಮ ಅವರು ಹೇಳಿರೋದು. ಸೊ ಈ ಒಂದು ಹುಡುಗಿಗೆ ಎಂಥ ಹುಡುಗ ಬೇಕು ಅನ್ನೋದನ್ನು ಈ ರೀತಿ ಕೇಳಿರ್ತಕ್ಕಂಥದ್ದು. ರಮ್ಮ ಅವರು, ನನ್ನ ಶಿಕ್ಷಣ ಸದ್ಯಕ್ಕೆ ನಿಲ್ಲಿಸಿದ್ದೇನೆ. ಆಫ್ಟರ್ ಮ್ಯಾರೇಜ್ ಸಹ ನನಗೆ ಒಪ್ಪಿಗೆನ ನೀಡಬೇಕು ನೀವು. ಸೊ ಸದ್ಯಕ್ಕೆ ನಾನು ನನ್ನ ಓದನ್ನು ನಿಲ್ಲಿಸಿರ್ತಕ್ಕಂಥ ಕಾರಣ, ನನ್ನ ಒಂದು ತಾಯಿಯವರು ನನ್ನನ್ನು ಬಿಟ್ಟು ಹೋದ ತಕ್ಷಣ ನಾನು ಓದೋದು ನಿಲ್ಲಿಸಿಬಿಟ್ಟೆ. ಸೊ ಮನೆಯಲ್ಲಿ ನನ್ನ ಅಣ್ಣ ಜೊತೆಗೆ ಒಬ್ಬ ಅಕ್ಕ ಏನಿದ್ದಾರೆ ಅವ್ರನ್ನ ಸಾಕಬೇಕು, ನನ್ನ ತಂದೆ ತಾಯಿನ ನಾನೇ ನೋಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಮದುವೆ ಆದ ನಂತರ ನೀವು ಓದಿಸ್ತೀನಿ ಅಂದರೆ ಓದ್ತೀನಿ. ಯಾವ ಕೆಟ್ಟವರ ಒಂದು ಸಹವಾಸವು ಕೂಡ ಮಾಡಿರದಂತಹ ಒಬ್ಬ ಒಳ್ಳೆಯ ವ್ಯಕ್ತಿ ಆಗಿರಬೇಕು. ಜೊತೆಗೆ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿರಬೇಕು. ಆ್ಯಂಡ್ ನನ್ನ ಹತ್ರ ನಿಂತ್ಕೊಂಡ್ರೆ ಇಬ್ಬರೂ ಕೂಡ ಕಂಪೇರ್ ಆಗಬೇಕು. ಹಾಗಂತ ನಾನು ವೈಟ್ ಆಗಿರಬೇಕು ಅಂತಲೇ ಏನು ಹೇಳ್ತಿಲ್ಲ. ಸೊ ಇಷ್ಟ ಆಗಬೇಕು ನೋಡಿದ ತಕ್ಷಣ ಅಂತ ಹೇಳಿದ್ದಾರೆ. ಮಾತನಾಡುವಾಗ ಹಿಡಿತದಿಂದ ಮಾತಾಡಬೇಕು. ಜೊತೆಗೆ ಜಗಳವಾಡಬೇಕಾದ್ರೆ ಕೆಟ್ಟ ಪದ ಬಳಸೋದಾಗಿರಲಿ ಮತ್ತು ಕೆಟ್ಟದಾಗಿ ಬೈಯೋದಾಗಿರಲಿ. ಸೊ ಈ ರೀತಿ ಮಾಡ್ತಕ್ಕಂಥ ಹುಡುಗ ನನಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಆ್ಯಂಡ್ ನನಗೆ ಏನು ಕೇಳಿದ್ರು ಕೂಡ ಅದನ್ನು ಈಡೇರಿಸಬಲ್ಲಂತಹ ವ್ಯಕ್ತಿ ಆಗಿರಲೇಬೇಕು ಅಂತ ಈ ಒಂದು ರಮ್ಮ ಹುಡುಗಿ ಅವರು ಹೇಳಿರೋದು. ಸೊ ಇನ್ನೂ ತುಂಬ ಪಾಯಿಂಟ್ಗಳಿದೆ, ಅದೇನಂತ ನಾನು ನೆಕ್ಸ್ಟ್ ತೋರಿಸ್ತೀನಿ. ನೆಕ್ಸ್ಟಲ್ಲಿ ಒಂದು ಇವ್ರ ಹತ್ರ ಒಂದು ಕಾರಿದೆ. ಸೊ ಪ್ರಾಬಬ್ಲಿ ಬಂದುಬಿಟ್ಟು ಇವರ ಅಕ್ಕ, ಇವರ ತಮ್ಮ ಇವರು ಸೇರಿಕೊಂಡು ಒಂದು ಕಂಪ್ನಿ ಒಂದರಲ್ಲಿ ಪ್ರಸ್ತುತ ಈ ಒಂದು ಕಾರು ಸೆಕೆಂಡ್ ಹ್ಯಾಂಡಲ್ಲಿ ತೆಗೆದುಕೊಂಡಿರ್ತಾರೆ. ಅದರ ಮಾಹಿತಿಯೊಂದಿಗೆ ಇವರಿಗೆ ಯಾವ ರೀತಿ ಹುಡುಗ ಬೇಕು ಅನ್ನೋದನ್ನು ತೋರಿಸ್ತೀನಿ. ಫೋಟೋ ನೋಡ್ಕೊಳ್ಳಿ ಇನ್ನೊಮ್ಮೆ. ಸೊ ಇವರಿಗೆ ನಿಮ್ಮ ಮಾಹಿತಿಗಳು ಏನೇನು ಕಳಿಸ್ಬೇಕು ಅಂದರೆ, ನಿಮ್ಮ ಒಂದು ಸುಂದರವಾಗಿರ್ತಕ್ಕಂಥ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಡ, ಚೆನ್ನಾಗಿರ್ತಕ್ಕಂಥ ಫೋಟೋ ಸೈಜು ಕಳಿಸಿ. ಕೆಳಗಡೆ ಹೆಸರು, ಊರು, ನಿಮ್ಮ ನಂಬರು ಇದನ್ನು ಮೆನ್ಷನ್ ಮಾಡಿಬಿಟ್ಟು ಕಳಿಸಿ. ಎಲ್ಲಿ? ಜಿಮೇಲ್ ಐಡಿಗೆ. ಸೊ ಜಿಮೇಲ್ ಐಡಿ ನಿಮಗೆ ಸಿಗೋದು ನಾನು ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೇನೆ. ವಾಟ್ಸಪ್ ಲಿಂಕ್ ಇದೆ, ಜಿಮೇಲ್ ಐಡಿ ಲಿಂಕ್ ಇದೆ, ಎರಡೂ ಕೂಡ ಕೊಟ್ಟಿದ್ದೇನೆ. ಅಲ್ಲಿಗೆ ಜಾಯ್ನ್ ಆದರೆ ಸಾಕು. ಖುದ್ದಾಗಿ ಅವರು ನಿಮಗೆ ಪ್ರತಿಯೊಂದು ಮಾಹಿತಿಗಳನ್ನು ಚೆಕ್ ಮಾಡಿ ರಿಪ್ಲೈ ಮಾಡಿರ್ತಾರೆ. ರಿಪ್ಲೈ ಮಾಡಿರಲ್ಲ ಅಂದರೆ ಪ್ರಸ್ತುತ ಬ್ಯುಸಿ ಇರ್ತಾರೆ, ವೇಟ್ ಮಾಡಬೇಕು. ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲೂ ಕೂಡ ತಿಳಿಸ್ಬೇಕು. ಸೊ ಒಂದೇ ದಿನಕ್ಕೆ ರಿಪ್ಲೈ ಮಾಡಿ ಅಂದರೆ ಯಾರೂ ಕೂಡ ಮಾಡಲ್ಲ ಸ್ನೇಹಿತರೆ. ಅಷ್ಟರಲ್ಲಿ ಯಾರಾದರೂ ಕೂಡ ಒಬ್ಬ ಸೆಟ್ ಆಗಿರ್ತಕ್ಕಂಥ ಹುಡುಗ ಸಿಕ್ಕಿದ್ದಾನೆ ಅಂತಂದರೆ ನಿಮಗೆ ಸಿಗೋದು ಡೌಟು. ಸೊ ಇದೇ ನೋಡಿ ಅವ್ರ ಹತ್ರ ಇರ್ತಕ್ಕಂತಹ ಒಂದು ಕಾರು, ಬ್ಲ್ಯಾಕ್ ಕಲರಲ್ಲಿದೆ. ಟಾಟಾ 10 lakhs ಕಾರಿದು. ಪೂರ ಬ್ಲ್ಯಾಕು. ಒಳಗಡೆ ಕೂತ್ಕೊಟ್ಟು ವ್ಯೂ ಅಂತ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಮೇಲ್ಗಡೆ ಎಲ್ಲ ಸನ್ರೂಫ್ ಇದೆ, ನಾನು ಆಮೇಲೆ ತೋರಿಸ್ತೀನಿ. ಹುಡುಗರಿಗೆ ಚಟಗಳನ್ನು ಜಾಸ್ತಿ ಇರಬಾರ್ದು. ಆ್ಯಂಡ್ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ತಂದೆ ತಾಯಿಯವರು ಪ್ರಸ್ತುತ ನನ್ನ ಒಂದು ಕಷ್ಟ, ನನಗೆ ಇರ್ತಕ್ಕಂಥ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ನನ್ನ ಜೊತೆ ಜಗಳ ಆಗೋದಾಗಿರಲಿ, ನನ್ನ ಜೊತೆ ಬೇರೆ ರೀತಿಯಲ್ಲಿ ವರ್ತಿಸೋದಾಗಿರಲಿ, ಈ ರೀತಿ ವ್ಯಕ್ತಿ ಇರಬಾರ್ದು. ತುಂಬ ಕಾಳಜಿಯಿಂದ ನೋಡಿಕೊಂಡು ಹೋಗ್ತಕ್ಕಂಥ ಹುಡುಗಿ ನಾನು. ಅದೇ ರೀತಿ ನನ್ನನ್ನು ಚೆನ್ನಾಗಿ ನೋಡ್ಕೊಂಡು ಹೋಗುವಂಥ ಅತ್ತೆ ಮಾವ ಸಿಕ್ಕಿದ್ರೆ ಇನ್ನೂ ಕೂಡ ಉತ್ತಮ ಅಂತ ಹೇಳಿರೋದು. ಸೊ ಇದು ಅವರು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ನಿಮ್ಮಿಂದ. ಅದು ಬಿಟ್ಬಿಟ್ಟು ನೀವು ಕಪ್ಪಗಿದ್ರೋ, ಬಿಳುಪಿದ್ರೋ, ಹಸಿರುಕಿದ್ದಿರೋ ಅದನ್ನೇ ಎಕ್ಸ್ಪೆಕ್ಟೇಷನ್ ಮಾಡಲ್ಲ ಸ್ನೇಹಿತರೆ. ಒಳ್ಳೆಯ ಒಂದು ವಿಚಾರ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಒಂದು ಟಾಟಾ 10 lakhsನ ಕಾರಿನ ಒಳಗಿನ ವ್ಯೂ ನೋಡ್ಕೊಳ್ಳಿ. ಸೊ ಒಳಗಿನ ವ್ಯೂನಲ್ಲಿ ನಮಗೆ ಕಂಫರ್ಟಬಲ್ ಸೀಟ್ ಇದೆ. ಇಲ್ಲಿ ಬೆಲ್ಟ್ ನೋಡ್ತಿದ್ದೀರಲ್ಲ, ಸೀಟ್ ಬೆಲ್ಟು, ಇದು ಕಂಪಲ್ಸರಿ ಹಾಕ್ಕೊಂಡ್ರೇ ಗಾಡಿ ಮೂವ್ ಆನ್ ಆಗುತ್ತೆ. ಇದರಲ್ಲಿ ಒಂದು ಹೊಸ ಫ್ಯೂಚರ್ ಅದು. ಸೊ ಮೂವ್ ಆನ್ ಅಂದರೆ ಸ್ಟಾರ್ಟ್ ಮಾಡಬೇಕಾದ್ರೆ ಪ್ರಸ್ತುತ ಈ ಒಂದು ಸೀಟ್ ಬೆಲ್ಟ್ ಹಾಕ್ಕೊಂಡ್ರೆ ಸ್ಟಾರ್ಟ್ ಆಗುತ್ತೆ, ನಂತರ ತೆಗೆದ್ರೇ ಸ್ಟಾಪ್ ಆಗುತ್ತೆ. ಆ ಒಂದು ಸಿಸ್ಟಮ್ನಲ್ಲಿ ಇದರಲ್ಲಿ ಅಡಿಕ್ಷನ್ ಮಾಡಿದ್ದಾರೆ ಈಗಿನ ಒಂದು ಕಾರಿನ ಮೇಕರ್ಸ್ಗಳು. ವಿತ್ ಇನ್ ಸ್ಟೇರಿಂಗು ಸಿಸ್ಟಮ್ಮು ಅಷ್ಟೇ ಸ್ಲೋ ಆಗಿ ಸ್ಟೇರಿಂಗ್ ಸಿಸ್ಟಮ್ ಕಂಟ್ರೋಲ್ ಮಾಡುತ್ತೆ ಇದು. ಗೇರ್ ಸಿಸ್ಟಮ್ 5+ ಗೇರ್ ಇದೆ. ಟಿ ವಿಯಲ್ಲಿ ಬ್ಯಾಕ್ಗ್ರೌಂಡ್ ಕ್ಯಾಮ್ರಾ ಅಲೋ ಆಗುತ್ತೆ. ಆ್ಯಂಡ್ ಲೊಕೇಶನ್ ಕೂಡ ಲೊಕೇಟ್ ಮಾಡಿಬಿಟ್ಟು ಇಲ್ಲಿ ಡೈರೆಕ್ಷನಲ್ಲಿ ತೋರಿಸುತ್ತೆ ಸ್ನೇಹಿತರೆ. ಅದೊಂದು ಒಳ್ಳೆಯ ಒಂದು ಫ್ಯೂಚರ್ಸ್ ಅಂತಲೇ ಹೇಳ್ಬೋದು. ಡೀಸೆಲ್ ವೇರಿಯಂಟ್ ಇದು. ಸೊ ನೋಡ್ಕೊಳ್ಳಿ, ಇದೇ ರೀತಿ 10 ಹಲವಾರು ಇರುತ್ತೆ ಕಾರಿನ ಬಗ್ಗೆ ಮಾಹಿತಿಗಳು. ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ನಾನು.
ಸೊ ಅವರ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ಳೋಣ. ಇವಾಗ ನಿಮ್ಮ ಮಾಹಿತಿಗಳನ್ನು ಅವ್ರಿಗೆ ಪ್ರಸ್ತುತ ಡೀಟೇಲ್ಸ್ಗಳನ್ನು ಕಲೆ ಹಾಕಿಬಿಟ್ಟು ಅವ್ರಿಗೆ ಸೆಂಡ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಸೊ ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ.